ಸಣ್ಣತನ ಬದಿಗುತ್ತಿದ್ರೆ ರೈತೋತ್ಪಾದಕ ಸಂಸ್ಥೆಗಳು ಇನ್ನಷ್ಟು ಬಲಿಷ್ಠವಾಗುತ್ತವೆ. ಬಿಎನ್ ಪ್ರಸಾದ್. ಸಣ್ಣತನವನ್ನ ಬದಿಗುತ್ತಿ ರೈತರ ಸಹಕಾರದೊಂದಿಗೆ ಮುನ್ನಡೆಯಾದರೆ ರೈತೋತ್ಪಾದಕ ಸಂಸ್ಥೆಗಳು ಆರ್ಥಿಕವಾಗಿ ಇನ್ನಷ್ಟು ಸದೃಢವಾಗಿ ಬೆಳೆಯಲು ಸಾಕಷ್ಟು ಅವಕಾಶಗಳಿವೆ ಎಂದು ಬೆಂಗಳೂರು ಜಲಾನಯನ ಅಭಿವೃದ್ಧಿ ಇಲಾಖೆಯ ತೋಟಗಾರಿಕಾ ಜಂಟಿ ನಿರ್ದೇಶಕ ಬಿಎನ್ ಪ್ರಸಾದ್ ಹೇಳಿದ್ದಾರೆ. ಪಟ್ಟಣದ ಹೊರವಲಯದ ಹೆರಿಟೇಜ್ ಕನ್ವೆನ್ಷನ್ ಹಾಲ್ನಲ್ಲಿ ಶುಕ್ರವಾರ ದಕ್ಷಿಣ ಭಾಗದ ದಾಳಿಂಬೆ ಬೆಳೆಗಾರರ ರೈತೋತ್ಪಾದಕ ಸಂಸ್ಥೆ ಹಾಗೂ ರಾಷ್ಟ್ರೀಯ ದಾಳಿಂಬೆ ಸಂಶೋಧನಾ ಕೇಂದ್ರ ಸೊಲ್ಲಾಪುರ ಸಹಯೋಗದಲ್ಲಿ ಆಯೋಜಿಸಿದ್ದ 4ನೇ ದಾಳಿಂಬೆ ತಾಂತ್ರಿಕ ಅಧಿವೇಶನ ಉದ್ಘಾಟಿಸಿ ಅವರು ಮಾತನಾಡಿದ್ದಾರೆ. ರಾಜ್ಯಾದ್ಯಂತ 750ಕ್ಕೂ ಹೆಚ್ಚು ರೈತೋತ್ಪಾದಕ ಸಂಸ್ಥೆಗಳು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದು, ಕೆಲವು ಸಂಸ್ಥೆಗಳು ನಿಷ್ಕ್ರಿಯಗೊಂಡಿವೆ. ಆದರೆ ದಾಳಿಂಬೆ ಬೆಳೆಗಾರರಿಗೆ ತಾಂತ್ರಿಕ ಮಾಹಿತಿಯೊಂದಿಗೆ 4 ವರ್ಷಗಳ ಹಿಂದೆ ಸ್ಥಾಪಿತವಾದ ಸಂಸ್ಥೆ ಕಡಿಮೆ ಅವಧಿಯಲ್ಲಿ ಆರ್ಥಿಕವಾಗಿ ಸದೃಢಗೊಂಡಿರುವುದು ಹೆಮ್ಮೆಯ ವಿಷಯ ಎಂದು ಪ್ರಶಂಸಿಸಿದ್ದಾರೆ. ರಾಜ್ಯದಲ್ಲಿ ದಾಳಿಂಬೆಯಿಂದ ಸುಮಾರು 200 ಕೋಟಿ ರೂಪಾಯಿ ವಹಿವಾಟು ನಡೆಯುತ್ತಿದ್ದು, ಇದರಲ್ಲಿ ಬೆಳೆಗಾರರ ಪಾತ್ರ ಅಪಾರವಾಗಿದೆ. ಉತ್ಕೃಷ್ಟ ಉತ್ಪಾದನೆಗೆ ಒತ್ತು ನೀಡಬೇಕಾಗಿದ್ದು, ಈ ನಿಟ್ಟಿನಲ್ಲಿ ರೈತೋತ್ಪಾದಕ ಸಂಸ್ಥೆ ಬೆನ್ನೆಲುಬಾಗಿ ನಿಂತಿದೆ. ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಶಾಖೆಗಳನ್ನು ಆರಂಭಿಸಿದರೆ ಮಾರುಕಟ್ಟೆ ವ್ಯವಸ್ಥೆ ಮತ್ತಷ್ಟು ಸುಧಾರಿಸಲಿದೆ ಎಂದರು. ಕೃಷಿ ಜಂಟಿ ನಿರ್ದೇಶಕ ಎಂ ತಿರುಮಲೇಶ್ ಮಾತನಾಡಿ, ರೈತರು ಒಗ್ಗಟ್ಟಾದರೆ ಸಾಧಿಸಲಾಗದದ್ದು ಏನೂ ಇಲ್ಲ. ಬೆಳೆಗಳ ಸ್ಥಿರತೆ, ಮಣ್ಣಿನ ಸತ್ವಕ್ಕೆ ಅನುಗುಣವಾದ ಪರ್ಯಾಯ ಬೆಳೆಗಳು ಹಾಗೂ ಸಂಸ್ಕರಣೆ ಕ್ರಮಗಳಿಗೆ ಮಹತ್ವ ನೀಡಬೇಕು. ಪ್ಯಾಕಿಂಗ್ ಮತ್ತು ರಫ್ತು ವ್ಯವಸ್ಥೆ ಮೂಲಕ ರೈತರು ಸ್ವಾವಲಂಬಿಗಳಾಗಬಹುದು ಎಂದು ತಿಳಿಸಿದ್ದಾರೆ. ತೋಟಗಾರಿಕಾ ಜಂಟಿ ನಿರ್ದೇಶಕಿ ಕೆ ಮಂಗಳ ಮಾತನಾಡಿ, ದಾಳಿಂಬೆ ಇಂದು ಶ್ರೀಮಂತ ತೋಟಗಾರಿಕಾ ಬೆಳೆಯಾಗಿ ರೂಪುಗೊಂಡಿದ್ದು, ರೈತರ ಬದ್ಧತೆ ಇದಕ್ಕೆ ಕಾರಣ. ದಾಳಿಂಬೆ ಗಿಡಗಳ ಚಿಕಿತ್ಸೆಯಲ್ಲಿ ಯೋಗೇಶ್ವರ ಅವರ ಸೇವೆ ಶ್ಲಾಘನೀಯ ಎಂದು ಹೇಳಿದ್ದಾರೆ. ಎಸ್ಆರ್ಪಿಜಿ ಸಂಸ್ಥೆ ನಿರ್ದೇಶಕ ಎಸ್ಎಂ ಮಂಜುನಾಥ್ ಮಾತನಾಡಿ, ಕಳೆದ 4 ವರ್ಷಗಳಲ್ಲಿ ಸಂಸ್ಥೆ 4.25 ಕೋಟಿ ರೂಪಾಯಿ ಲಾಭ ಗಳಿಸಿದ್ದು, ಷೇರುದಾರರಿಗೆ 25,000 ರೂಪಾಯಿ ಡಿವಿಡೆಂಡ್ ನೀಡಲಾಗ್ತಾ ಇದೆ ಎಂದು ಮಾಹಿತಿಯನ್ನ ನೀಡಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಂಸ್ಥೆಯ ಅಧ್ಯಕ್ಷ ಎಚ್ಆರ್ ಯೋಗೇಶ್ವರ್ ವಹಿಸಿದ್ದಾರೆ. ದಾಳಿಂಬೆ ಬೆಳೆಗಾರರ ತಾಂತ್ರಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿಯ ಉದ್ದೇಶದಿಂದ ಸಂಸ್ಥೆ ಸ್ಥಾಪನೆಗೊಂಡಿದ್ದು, ಬೆಳೆ ಸಮಸ್ಯೆಗಳಿಗೆ ತಕ್ಷಣ ಪರಿಹಾರ ನೀಡಲು ರಾಷ್ಟ್ರೀಯ ದಾಳಿಂಬೆ ಸಂಶೋಧನಾ ಕೇಂದ್ರದೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ. ಜಿಯೋ ಟ್ಯಾಗ್ ವ್ಯವಸ್ಥೆ ಮೂಲಕ ಮಾರುಕಟ್ಟೆ ಸುಧಾರಣೆಗೆ ಕ್ರಮ ವಹಿಸಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ವಿವಿಧ ಜಿಲ್ಲೆಗಳ ದಾಳಿಂಬೆ ಬೆಳೆದು ಉತ್ತಮ ಆದಾಯ ಗಳಿಸಿದ ರೈತರಿಗೆ ಗೌರವಿಸಲಾಯಿತು. ಹಾಸನ ಕೃಷಿ ಜಂಟಿ ನಿರ್ದೇಶಕ ಪಿ ರಮೇಶ್ ಕುಮಾರ್, ತಾಂತ್ರಿಕ ವಿಜ್ಞಾನಿಗಳಾದ ಡಾಕ್ಟರ್ ಎಚ್ ಮಂಜುನಾಥ್, ಡಾಕ್ಟರ್ ಶಿಲ್ಪಾ ಟಿಎಸ್ ದಿನೇಶ್, ಸಂಸ್ಥೆಯ ನಿರ್ದೇಶಕರು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಪ್ರದೀಪ್ ಹೆಚ್, ಎನ್ಕೆಎಸ್ ಟಿವಿ 4 ತರೀಕೆರೆ.